ಅದ ವರ್ಷಿತ್ ಹಾ ನೀನ್ ಕಳ್ಸಿದೀಯಲ್ಲ ಮಾಡಿಲ್ದು ಹಾ ಅದರಲ್ಲಿ 5th ಮಾಡಿಲ್ಲ ಹಾ ತಾಗ ಹೇಳ್ತೀನಿ. ಆರ್ಕ ಮೆಥಡ್ ಮಾತ್ರ ನಾನು ಕೇಳ್ಬೇಡ. ಸರಿ ಇದು ಮೈಲ್ನೆಸ್ ಮೆಥಡ್ ಇತ್ತು ನೋಡು. ಹಾ ಮೈಲ್ನೆಸ್ ಮೆಥಡ್ ಅದೇದಾಯ್ತು ನೋಡು. ಹಾ 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 ಅದೇನೋ ಪ್ರಾಬ್ಲಮ್ ರಾಂಗ್ ಇದಾವೆ ಅಂತ ಹೇಳ್ದ ಹುಡುಗ. ಹೌದಾ ಅಂದ್ರೆ ಯಾವ್ದೋ ಒಂದು ಆನ್ಸರ್ ಸರಿಯಾಗಿ ಬರ್ತಿಲ್ಲ. ಅವ್ರದ್ದು ಸ್ವಲ್ಪ ಡಿಫ್ರೆಂಟ್ ಆನ್ಸರ್ ಇದೆ, ನಮ್ದು ಸ್ವಲ್ಪ ಡಿಫ್ರೆಂಟ್ ಆನ್ಸರ್ ಇದೆ. ಆನ್ಸರ್ಸಾ? ಹಾ ಹಾ ಅಲ್ಲ, ಕ್ವಶನ್ ಅಲ್ಲಿ ಏನೋ ಮಿಸ್ಟೇಕ್ ಇದೆ ಹೇಳು. ಯಾವ್ದು ಹೇಳೋ? ಎಕ್ಸ್ ಮೈನಸ್ ವೈ ಸ್ಕ್ವೇರಾ? ಹಾ ಒಟ್ಟೆ ಮಾಡಿಲ್ಲಾಗೆ ಹಂಗಂತ ಅಂದಪ್ಪ. ಹಾ ನಂದು ಹಂಗೆ ಅನ್ಸೈತಿ. ಆನ್ಸರ್ ಚೇಂಜ್ ಇದಾವೆ ಅಂತ ಅಂದ. ಹಾ ಹೆಂಗ್ ಮಾಡೋದೀಗ? ಏನು ಮಾಡೋಣ ನಮ್ಮ. ಹಾ ನಡೆಯುತ್ತಾ ಹೆಂಗೆ? ಏನ್ ನಾವ್ ಏನಿದೆ ಅಲ್ಲಿ ಮಾಡೋದಷ್ಟು ನೋಡೋಣ ಹೆಂಗ್ ಮಾರ್ಕ್ಸ್ ಹಾಕ್ತಾರೆ ಏನೋ ಗೊತ್ತಿಲ್ಲ. ಆ ಸ್ಟೆಪ್ಸ್ ಮಾಡಿರ್ತೀವಿ ನೋಡು, ಆ ಸ್ಟೆಪ್ಸ್ಗೆಲ್ಲ ಆನ್ಸರ್ಸ್ ಇರ್ತಾವೆ. ಏನ್ ಮಾಡೋದು ಏನು ನಂಗೂ ಅರ್ಥ ಆಗ್ತಿಲ್ಲ. ಅದೇ ನಾನು ಓದ್ಕೊಳ್ಳೋದು ಪೇಪರ್ ಸಿಗ್ಲಿಲ್ಲ ಇಲ್ಲ ಸಿಗ್ಲಿಲ್ಲ. ಹ್ಞೂ ಇವ್ರದ ನೋಡ ಮಾಡಲ್ ಪೇಪರ್ ಹಾಂ ಹಾಂ ಅವೇ ಮಿಕ್ಸ್ ಆಗಿದ್ ಮಾಡ್ತಾರ ಕಣ. ಅಷ್ಟೇ ಎರಡೇ ನಮ್ಮ ಡಿಸ್ಕೌಂಟ್ ಕೊಡ್ತಿರೋದು CSE-ಗೆ. ಅವರು ಅಷ್ಟೇ ಹಾಕವ್ರೆ, ಮತ್ತೆ ನಮ್ಮ ಮ್ಯಾಮು ಅಷ್ಟೇ ಹಾಕೊಳ್ತವ್ರೆ. ಮತ್ತೆ ಇವರು ಅಲ್ಲಿ ಅದೇ ನಮಗೆ ಕೌನ್ಸಿಲಲ್ಲಿಂದ ಏನಾಯ್ತದು ಅವ್ರು ಕೂಡ ಅಷ್ಟೇ ಕೌನ್ಸಿಲಲ್ಲಿ. ಈಗ ಅಲ್ಲಿ ಕ್ವಶನ್ ಪೇಪರ್ ಮಾಡ್ತಾರಲ್ಲ, ಅವ್ನು ಹಿಡ್ಕೊಂಡೆ ಮಾಡ್ತಾರೆ. ಹಾಂ ಅಲ್ಲಿ ಕ್ವಶನ್ ಪೇಪರ್ ಮಾಡ್ತಾರಲ್ಲ ಪ್ರಿಪೇರ್, ಹಾಂ ಹಾಂ ಅವನ್ ಹಿಡ್ಕೊಂಡೆ ಮಾಡ್ತಾರೆ ಅನ್ಸುತ್ತೆ ಹ್ಞೂ ಅಲ್ವಾ? ಹಾಗಾದ್ರೆ ಎರಡರೂ ಮಿಕ್ಸ್ ಮಾಡಿಬಿಟ್ಟು ಏನಾದ್ರು ಕ್ವಶನ್ಸ್ ಹಾಕ್ತಾರೇನೋ ಅಂತ. ಇರ್ಬೇಕು. ಇದು ಹಂಗಂತಿದ್ರಪ್ಪ, ಅದಕ್ಕೆ ಹಂಗಂತ ಕೇಳಿದೆ. ಏನ್ ಎಲ್ಲ ಓದ್ಕೊಂಡ? ಅಜ್ಜಿ ನಂಗೇನೋ ಎಜುಕೇಶನ್ ಲಾಸ್ಟ್ ಮಾಡಿ ಇಟ್ಟಿದ್ನಿ ನನಗೆ ಏನು ಅರ್ಥ ಆಗ್ತಿಲ್ಲ. ಅದಕ್ಕೆ ಮತ್ತೆ ಫಸ್ಟಿಂದ ಬರ್ತಾ ಇದ್ದೀನಿ. ಅದಕ್ಕೆ ನಿನಗೆ ಕೇಳೋಣ ಅಂತ ಫೋನ್ ಮಾಡಿದೆ. ಹಾಂ ಇಲ್ಲ ಹುಡುಗ ಒಬ್ಬ ರಾಂಗ್ ಇದಾವೆ ಅಂದ. ಹ್ಞೂ ಅಂದ್ರೆ ಆನ್ಸರ್ಸ್ ಒಂದ್ ಸ್ವಲ್ಪ ರಾಂಗ್ ಇದಾವೆ ಅಂತಂದ, ಮೆಥಡ್ಸು. ಇವ್ರು ಡೈರೆಕ್ಟ್ ಮೆಥಡ್ ಮಾಡಿದಾರ ಜಾಸ್ತಿ. ಇವ್ರು ಡೈರೆಕ್ಟ್ ಮಾಡವ್ರೆ. ಅಜ್ಜಿ ನಮ್ಗೆ ಡೈರೆಕ್ಟ್ ಮಾಡೋಣ ಅಂದ್ರೆ ಹೆಂಗ್ ಬಂತು ಅಂತ ನಮ್ಗೆ ಕನ್ಫ್ಯೂಸ್ ಆಯ್ತು. ಮತ್ತೆ ನಮ್ಮ ಹುಡುಗ ಕಲ್ತಾನೆ RK ಮೆಥಡು. ಹಂಗೆ ಅರ್ಥ ಆಯಿತು ಅಜ್ಜಿ. ಅದು ಏನು ಒಂದೊಂದು ಕ್ವಶನ್ ಅರ್ಥ ಆಯಿತು, ಒಂದೊಂದು ಕ್ವಶನ್ ಆದರೆ ಹೆಂಗ್ ಮಾಡೋದು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಕೇಳೋಣ ಅಂತ ಸುಮ್ಮನಿದ್ದೆ. ಅವನು ಅರುಣ ಏನು ಮಾಡ್ತಿದ್ಯಾ ಅಂತ 2 ಗಂಟೆ ಅಲ್ಲಿ ಹಚ್ಚಾನೆ. ಯಾವ ಈಗ್ಲಾ? ಹಾಂ ಮತ್ತೆ ಇದು ಏನು ಮಾಡ್ತಿದ್ದೆ ಅಂದರೆ ಗೇಮ್ ಆಡ್ತಿದ್ದೆ ಅಂತ ಗೇಮ್ ಆಡ್ತವನೆ. ಏನವನಪ್ಪ ಇದು ಫುಲ್ ಹೈಪರ್ ಇದ್ದಾನೆ ಅವನು. ಹೌದಾ? ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇಟ್ಕೊಂಡು ಅವನಜ್ಜಿ ಗೇಮ್ ಆಡ್ತಾನಂತೆ. ಅವನೇನು ಬಿಡ ಓದಕ್ಕಿರ್ತಾನೆ, ಸಲ ಮಾಡೋನಜ್ಜಿ, ಹೇಳೋಕ್ಕಾಗಲ್ಲ. ಹೌದಾ? ಹಾಂ ಊಟ ಆಯಿತು. ಊಟ ಮಾಡಿಬಿಟ್ಟೆ ಬಂದಿದ್ದೀನಿ. ನಂಗೆ ಒಂಥರ ನಿದ್ದೆ ಬರಲಿಲ್ಲ ಬೆಳಗ್ಗೆ. ಎದ್ದೇಳಿದ್ನಿ, ಮತ್ತೆ ಜಾಸ್ತಿ ನಿದ್ದೆ ಮಾಡಾಕಿದ್ನಿ. ಒಂದು 6 ಗಂಟೆಗೆ ಎದ್ದೇಳಿದ್ನಿ. ಮುಖ ತೊಳ್ಕೊಂಡು ಬಂದು ಕುತ್ಕೊಂಡೆ, ಮತ್ತೆ ನಿದ್ದೆ ಬಂತು. ಹಂಗೆ ಮಲ್ಕೊಂಡಿದ್ದೀನಿ. ಎಷ್ಟೊತ್ತಿಗೆ ಬರ್ತೀಯ ನಾಳೆ? ನಾನು 1:30ಗೆ ಇಲ್ಲಿ ಬಿಡ್ತೀನಿ. 1:30? ಹಾಂ ನಾವಿಲ್ಲ, ಒಂದು 10 ಗಂಟೆ ಬಿಡ್ತೀವಿ. ಎಲ್ಲಿಗೋ? ಇಲ್ಲಿ ಬಿಟ್ಟು ಅಲ್ಲಿ ಸ್ಟೆಪ್ಸ್ ಹತ್ರ ಬರ್ತೀವಿ. ದಿಲೀಪ್ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ ಅಂತ ಹೇಳ. ಅಲ್ಲಿ ಬೇಡು, ಎಲ್ಲರೂ PG ಹತ್ರ ಹೋಗೋಣ ಬನ್ನಿ, ಫ್ರೆಂಡ್ಸ್ PG. ಅವ್ನು ಅರುಣ ಆದರೆ ಅವನು ಎದ್ದಿರೋದು ಕೂಡ ಇಲ್ಲ. ಅಲ್ಲ, ಇವನ್ ದಿಲೀಪ್ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ ಅಂತ ಹೇಳೋಣ, ಅದಕ್ಕೆ. ನಾನು ಹೇಳ್ಸ್ಕೋಬೇಕು ಪ್ಲೀಸ್, ನಮಗೇನು ಬರಲ್ಲ. ನಿಂದು ಊಟ ಆಯ್ತಾ? ಆಯ್ತು. ಅದಕ್ಕೆ ಅದೊಂದು ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಕೇಳೋಣ ಅಂತ ಮಾಡಿದೆ. ಅವರೆಲ್ಲ ಡೈರೆಕ್ಟ್ ಮಾಡೋರು ಮಗಲೇ, ಅಷ್ಟೇ, ಇನ್ನೇನಿಲ್ಲ. ಏನಿಲ್ಲಲ್ಲ ಅಷ್ಟೇ, ಏನಿಲ್ಲ. ಅದು ಡೈರೆಕ್ಟ್ ಮಾಡೋರೆ. ಸ್ವಲ್ಪ ಮೆಥಡ್ ನಮ್ಮದು, ನಾವು ಅದು ಮಾಡ್ತಾ ಇದ್ರೆ ಆನ್ಸರ್ಸ್ ನಮ್ಮದೇ ಡಿಫ್ರೆಂಟ್ ಬರ್ತೈತೆ, ಅವ್ರದ್ದೇ ಡಿಫ್ರೆಂಟ್ ಬರ್ತೈತೆ. ಅಂದರೆ ಪಾಯಿಂಟ್ ಸಮಥಿಂಗಲ್ಲಿ, ಪಾಯಿಂಟ್ ಸಮಥಿಂಗ್ ರೇಂಜಲ್ಲಿ ರಾಂಗ್ ಹೋಗ್ತೈತೆ ನಮ್ಮದು. ನಾನು ಪ್ರಾಬ್ಲಮ್ ಮಾಡ್ಕೊಂಡೆ. ಅದು ಒಂದು ಪ್ರಾಬ್ಲಮ್ ಮಾಡಿ ಕರೆಕ್ಟಾಗಿ ಬಂತು, ಇನ್ನೊಂದು ಪ್ರಾಬ್ಲಮ್ ವ್ಯಾಲ್ಯೂಸ್ ಕರೆಕ್ಟಾಗಿ ಬರ್ತಿಲ್ಲ. ಅದೇ ಸುಮ್ಮನೆ ಜಾಸ್ತಿ ಡಿಫ್ರೆಂಟ್ ಅವನಜ್ಜಿ. ಭಯ ಆಗ್ತೈತೆ ಅವನಜ್ಜಿ ನಂಗೆ ಮ್ಯಾಥ್ಸ್ ಆದರೆ.
ನನಗೂ ಹಂಗೆ ಆಗ್ತೈತೆ, ಆದ್ರೂ ಎಲ್ಲ ಒಂದ್ ಕಡೆ ಧೈರ್ಯ ಯಾಕ. ನಾಳೆ ಎಕ್ಸಾಮ್ ಮುಗಿದ್ಮೇಲೆ ಹ್ಮ್ ಗೊತ್ತಾಗತ್ತೆ ಹೆಂಗಿತ್ತು ಏನ್ ಕತೆ ಅಂತ. ನಾಡ್ದು ಬೇರೆ ಐತಲಪ್ಪ ನಂದು. ಹಾ ನಾಡ್ದು ಬೇರೆ ಐತ್ ನಂದು ಮ್ಯಾಕ್ಸ್. M1 ನಡೆಯುತ್ತೆ ಕ್ಲಿಯರ್. ಏನ್ ನಡೆಯುತ್ತೆ ನಿಂದು ನಂದೇಳು. ಅದ್ರಲ್ಲಿ ಏನಿಲ್ಲ ರಜಿ, ಪಕ್ಕಾ ಕ್ವಶನ್ ಅದ. ಟ್ಯಾನ್ ಮೇಲೆ ಫಾರ್ಮುಲಾ ಐತೆ ನೋಡೋದು, ಪಕ್ಕಾ ಕ್ವಶನ್ ಅದು. ಹ್ಮ್ ಥೀರಮ್ಮು. ಹ್ಮ್ ಅದಾದ್ಮೇಲೆ ಇದು ಹೇಳ್ತೀನಿ, ಅವು ಚಿಕ್ಕ ರ್ಯಾಂಕ್ ಆಫ್ ಮೆಟ್ರಿಕ್. ಆಲ್ ಬಿಡ 20 ಮಾರ್ಕ್ಸ್ ಪಕ್ಕಾ ಎಲ್ಲರೂ ತೆಗಿತಾರದು. ರೋ ಇಂಟು ಕಾಲಮ್ ಆಪರೇಷನ್, ಇದು ರ್ಯಾಂಕ್ ಆಫ್ ಮೆಟ್ರಿಕ್ಸ್ ಇನ್ನೊಂದು ಐತೆ ನೋಡೋದು. ಅವು ಓದ್ಕೊಂಡ್ರೆ ಪಕ್ಕನಾ? ಅದು 20 ಮಾರ್ಕ್ಸ್ ಪಕ್ಕಾ ಬರುತ್ತಾ. ಮತ್ತೆ ಇದು ಇದರಲ್ಲಿ ಇನ್ನೊಂದು ಯಾವ್ದು ಕಾಸ್ ಆಫ್ ಏನೋ ಐತೆ, ಕಾಸ್ ಆಫ್ ಎಕ್ಸ್ಪ್ರೆಸ್ ಏನೋ ಐತೆ, ಅದು ಮತ್ತೆ ಟ್ಯಾನು, ಅವೆರಡು ಸೇರಿ 14. ಎಷ್ಟು 34. ಇನ್ನೊಂದು ಯಾವ್ದಾದ್ರು ಪ್ರೋಗ್ರಾಮ್ ಓದ್ಕೊಂಡ್ರೆ ಪಾಸ್. ಹೋಯ್ತು M1. ನೀನು ನಾನು ಫಸ್ಟ್ ಮಾಡಿಲ್ಲ, ಸೆಕೆಂಡ್ ಮಾಡಿ ಹೋಗಿದ್ನಿ. ಸೆಕೆಂಡ್ ಮಾಡಿಲ್ಲ, ವೆಕ್ಟಾರ್ ಸ್ಪೇಸಸ್. ಅದು ಮೊನ್ನೆ ಮುಗಿಸಿದ್ದೆ. ಅದು ಈಜಿ ಆಯ್ತು, ಈಜಿ ಆರಾಮಾಗಿ ಮಾಡ್ಬೋದು. ನಾಳೆಗೆ ಒಂದ್ಸತಿ ರಿವಿಷನ್ ಮಾಡ್ಕೋಬೇಕು. ನಾಳೆಗೆ ಒಂದ್ಸತಿ ರಿವಿಷನ್ ಮಾಡ್ಕೋಬೇಕು. ಅಲ್ಲದೆ ವೆಕ್ಟಾರ್ ಕ್ಯಾಲ್ಕುಲಸ್ ಇದು. ವೆಕ್ಟಾರ್ ಕ್ಯಾಲ್ಕುಲಸ್. ಅದು ಹೆಂಗಂದ್ರೆ ಒಂದೇ ಫಾರ್ಮುಲಾ ಜಾಸ್ತಿ ಅಂದ್ರೆ, ಇದೇನದು ಡೋ ಪೈ ಬೈ ಡೋ ಎಕ್ಸ್ ಆಫ್ ಐ ಪ್ಲಸ್ ಡೋ ಪೈ ಬೈ ಡೋ ಇರುತ್ತೆ ನೋಡು, ಅದು ಈಸಿ ಐತೆ, ಅದಕ್ಕೆ ಮಾಡ್ತಾ ಇದ್ವಿ. ಇನ್ನೇನು ಒಂದೇ ಸತಿ ಹೋಗ್ಬಿಟ್ಟು ಅದಕ್ಕೆ ಕ್ಲಾಸ್ ಮಾಡಿಲ್ಲ. ನಜ್ಜಿ ಭಯನೇ ಸಿಕ್ಕಿತ್ತ ಮಾಡಿಲ್ಲ ನಜ್ಜಿ. ಇನ್ನೇನು ನನ್ನ ಮ್ಯಾಥ್ಸ್ ಪಾಸ್ ಆಗ್ತೀನಿ ಅನ್ಬಿಟ್ಟು ಹಂಗಂತ ನಜ್ಜಿ. ಮತ್ತೇನೇನು? ನಿನ್ ಫ್ರೆಂಡ್ ನಮ್ಮ ಜೊತೆನೇನಾ? ನಿನ್ ಫ್ರೆಂಡ್ ನಮ್ಮ ಜೊತೆನೇನಾ ಅಂದೆ. ಅಂದ್ರೆ ನಮ್ಮ ಜೊತೆನೇನ ಇಂಜಿನಿಯರಿಂಗ್ ಓದ್ತಿರೋದು ನಮ್ಮ ಕ್ಲಾಸೇನಾ ಅಂತ. ಯಾವ ಕಾಲೇಜು? ಸಪ್ತಗಿರಿ. ಓಹೋ, ಮುಂದೆ ಮ್ಯಾಟ್ರು. ಮತ್ತಿನ್ನೇನಣ್ಣ? ಡೆಲ್ಟಾ ಪೈ ಸರಿ ಇಲ್ಲ ಇದೆಲ್ಲ. ತಲೆ ಕೆಟ್ಟೋಗುತ್ತೆ ನೋಡ್ರಿ. ಅವ್ನು ಅರುಣ ಏನು ಮಾಡ್ತಾನೆ ಏನೋ ನಜಿ, ಎಲ್ಲ ಓದಾಕಿದ್ದಾನೆ. ಅವನಾದ್ರೂ ಕೇಳ್ತೀನಿ ನಜಿ ಹೇಳ್ಕೊಡು ಮುಚ್ಕೊಂಡು ಅಂತ. ಸರಿ ಆಯ್ತಾ? ಆಯ್ತು. ನಿಮ್ಮ ಮಕ್ಕಳಿದ್ದ? ನಾನಾ? ಇಲ್ಲ ಸ್ನಾನ ಮಾಡ್ಬಿಟ್ಟು ಜಸ್ಟ್ ಒಂದು ಹಾಫ್ ಆನ್ ಅವರ್ ಮುಂಚೆ ಬಂದೆ. ಸರಿ ಆಯ್ತು. ಅದಕ್ಕೆ ಮುಂಚೆ ಮಲ್ಕೊಂಡೆ ಇಡ್ಲಿ. ಲೇಟ್ ಆಯ್ತು ಅಂತಲ್ವಾ? ಸರಿ ಆಯ್ತು ಹಂಗಾರೆ. ಆಯ್ತು. ಅದೊಂದು ಡೌಟ್ ಇತ್ತು ಅಷ್ಟೇ. ಅದೊಂದು ಡೌಟ್ ಇತ್ತು ಅಷ್ಟೇ ಕಣ. ಅವ್ರು ಇದು ಮಾಡೋರು ಅಷ್ಟೇ, ಏನಿಲ್ಲ. ಡೈರೆಕ್ಟ್ ಮೆಥಡ್ ಮಾಡೋರು. ಸರಿ ಆಯ್ತು. ಆಯ್ತು.